Hi, welcome to English with Veenashri. Today in this class we are going to discuss about a very important topic for all competitive exams. Okay. Before that ಯಾರು ಇನ್ನು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದ್ರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಗಳನ್ನ ಕಮೆಂಟ್ ಮಾಡಿ ನಿಮ್ಮ ಒಂದು ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಡೋಂಟ್ ಮಿಸ್ ಅಂಡ್ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ವರ್ಬ್ ಏನು ವರ್ಬ್ ಅಂದ್ರೆ ನಿಮಗೆ ಗೊತ್ತಲ್ಲ ವರ್ಬ್ ಮೀನ್ಸ್ ವಾಟ್ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಓಕೆನಾ ವರ್ಬ್ಸ್ ಅಂತಂದ್ರೆ ಏನು ಕ್ರಿಯಾಪದ ಅಂತಂದ್ರೇನು ಇದು ಆಕ್ಷನ್ ಅನ್ನ ಹೇಳುವಂತದಕ್ಕೆ ನಾವು ಕ್ರಿಯಾಪದ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಈ ಒಂದು ಕ್ರಿಯಾಪದಕ್ಕೆ ಸಹಾಯಕವಾಗಿ ಕೆಲವೊಂದು ನಾವು ಕ್ರಿಯಾಪದಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಯಾವುದಕ್ಕೆ ಸಹಾಯಕ್ಕಾಗಿ ಅಂದ್ರೆ ನಾವು ಅವನ್ನ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಏನು ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಸೊ ಅಂತಹ ವರ್ಬ್ಗಳು ಯಾವ್ಯಾವ ಇದಾವೆ ನಾವು 3 ಟೈಪ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನೋಡ್ತಾ ಹೋಗ್ತೀವಿ ಅವು ಯಾವ್ಯಾವ 3 ಟೈಪ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅಂಡ್ ನಾವು ಯಾವ್ಯಾವ ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ ಯಾವ ಟೈಪ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನಾನು ಒಂದು ವರ್ಬ್ ಫಾರ್ಮ್ ಅನ್ನ ಈ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ದಟ್ ಈಸ್ ಯಾವ್ದಪ್ಪ ಅಂತಂದ್ರೆ ಬಿ ಫಾರ್ಮ್ಸ್ ಓಕೆ ಯಾವುದು ಬಿ ಫಾರ್ಮ್ ಆಫ್ ವರ್ಬ್ ಅನ್ನ ಈ ಒಂದು ಕ್ಲಾಸ್ ಅಲ್ಲಿ ನಾನು ಕಂಪ್ಲೀಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಏನು ಬಿ ಫಾರ್ಮ್ ಅಂತಂದ್ರೆ ಬಿ ಮೀನ್ಸ್ ಇರು ಅನ್ನುವಂತಹ ಅರ್ಥವನ್ನ ಕೊಡುತ್ತೆ ಅಂದ್ರೆ ಇರು ಎನ್ನುವಂತಹ ಒಂದು ಮೀನಿಂಗ್ ಅನ್ನ ಕೊಡುತ್ತೆ ಬಿ ಫಾರ್ಮ್ ಓಕೆ ಇದೇನು ಹೆಲ್ಪಿಂಗ್ ವರ್ಬ್ಸ್ ಇವೇನು ಹೆಲ್ಪಿಂಗ್ ವರ್ಬ್ಸ್ ಬಿ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವ ಬಿ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅಂತಂದ್ರೆ ಯಾಮ್ ಈಸ್ ಆರ್ ಅಂಡ್ ವಾಸ್ ಯಾಮ್ ಈಸ್ ಆರ್ ಅಂಡ್ ವಾಸ್ ವರ್ ಓಕೆನಾ ದೀಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್ ಯಾವ ಹೆಲ್ಪಿಂಗ್ ವರ್ಬ್ಸ್ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ನಾವು ಅದನ್ನ ಕರೀತಾ ಹೋಗ್ತೀವಿ ನೆಕ್ಸ್ಟ್ ಫಸ್ಟ್ ನಿಮಗೆ ಇದು ಗೊತ್ತಿರ್ಬೇಕೇನು ನಾವು ಬಿ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯಾವ ಅಂತ ನೋಡಿದ್ವಿ ಬಟ್ ಅವು ಎಲ್ಲಿ ಯೂಸ್ ಮಾಡ್ತಾರೆ ಯಾವ ಒಂದು ಟೆನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಯಾವ ಸಬ್ಜೆಕ್ಟ್ ಇದ್ದಾಗ ಬಿ ಫಾರ್ಮ್ ಯೂಸ್ ಮಾಡ್ತಾರೆ ಅಂತ ನಾವು ಹೇಳ್ತಾ ಹೋಗ್ತೀನಿ ಇದು ಫಸ್ಟ್ ನಿಮಗೆ ಗೊತ್ತಿರ್ಬೇಕೇನು ಫಸ್ಟ್ ಪರ್ಸನ್ ಸಿಂಗುಲರ್ ಅಂಡ್ ಫಸ್ಟ್ ಪರ್ಸನ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಸಿಂಗುಲರ್ ಅಂಡ್ ಸೆಕೆಂಡ್ ಪರ್ಸನ್ ಪ್ಲೂರಲ್ ಥರ್ಡ್ ಪರ್ಸನ್ ಸಿಂಗುಲರ್ ಅಂಡ್ ಥರ್ಡ್ ಪರ್ಸನ್ ಸಿಂಗುಲರ್ ಅಂಡ್ ಥರ್ಡ್ ಪರ್ಸನ್ ಪ್ಲೂರಲ್ ಇವು ಯಾವುವು ಅಂತ ಹೇಳಿ ಫಸ್ಟ್ ನಿಮಗೆ ಗೊತ್ತಿರಬೇಕು ಅಂದ್ರೆ ಸಬ್ಜೆಕ್ಟ್ ಸಿಂಗುಲರ್ ಇದೆನೋ ಅಥವಾ ಪ್ಲೂರಲ್ ಇದೆನೋ ಅಂತ ಹೇಳಿ ಫೈಂಡ್ ಔಟ್ ಆಗ್ಬೇಕಂದ್ರೆ ಯಾವುದು ಫಸ್ಟ್ ಪರ್ಸನ್ ಯಾವುದು ಸೆಕೆಂಡ್ ಪರ್ಸನ್ ಅಂತ ನಿಮಗೆ ಫಸ್ಟ್ ಗೊತ್ತಾಗ್ತಾ ಹೋಗ್ಬೇಕು ಇಲ್ಲಿ ನೋಡಿ ಫಸ್ಟ್ ಪರ್ಸನ್ ಸಿಂಗುಲರ್ ಅಂತಂದ್ರೆ ಫಸ್ಟ್ ಪರ್ಸನ್ ಸಿಂಗುಲರ್ ಯಾವ್ಯಾವಪ್ಪ ಅಂತಂದ್ರೆ ಐ ಮೈ ಮೈನ್ ಮತ್ತೆ ಮೀ ಅನ್ನುವಂಥದ್ದೇನು ಫಸ್ಟ್ ಪರ್ಸನ್ ಸಿಂಗುಲರ್ ಅಲ್ಲಿ ಬರುವಂತದ್ದು ಸೊ ಅದೇ ಫಸ್ಟ್ ಪರ್ಸನ್ ಪ್ಲೂರಲ್ ಅಲ್ಲಿ ಏನಾಗ್ತಾ ಹೋಗುತ್ತೆ ವಿ ಅಸ್ ಅವರ್ ಅಂತ ಹೇಳಿ ನೋಡ್ತಾ ಹೋಗ್ತೇವೆ ಅಂದ್ರೆ ಇವು ಏನು ಪ್ಲೂರಲ್ ಸಬ್ಜೆಕ್ಟ್ಗಳು ಓಕೆನಾ ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಸಿಂಗುಲರ್ ಏನಪ್ಪಾ ಅಂತಂದ್ರೆ ಯು ಅನ್ನುವಂಥದ್ದು ಸೆಕೆಂಡ್ ಪರ್ಸನ್ ಸಿಂಗುಲರ್ ಯು ಆರ್ ಯುವರ್ ಪ್ಲೂರಲ್ ಅಲ್ಲೂ ಅದೇ ಬರುತ್ತೆ ಸಿಂಗುಲರ್ ಅಲ್ಲೂ ಅದೇ ಬರುತ್ತೆ ಇದು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಸಿಂಗುಲರ್ ಮತ್ತೆ ಪ್ಲೂರಲ್ ಎರಡು ಏನಪ್ಪಾ ಅಂತಂದ್ರೆ ಯು ಅಂತಾನೆ ಆಗುತ್ತೆ ನೆಕ್ಸ್ಟ್ ಥರ್ಡ್ ಪರ್ಸನ್ ಸಿಂಗುಲರ್ ಓಕೆನಾ ಹಿ ಶಿ ಇಟ್ ಅನ್ನುವಂಥದ್ದೇನು ಇದು ಥರ್ಡ್ ಪರ್ಸನ್ ಸಿಂಗುಲರ್ ಅಂಡ್ ದೇ ಅನ್ನುವಂಥದ್ದೇನು ಥರ್ಡ್ ಪರ್ಸನ್ ಪ್ಲೂರಲ್ ಸೊ ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂದ್ರೆ ಫಸ್ಟ್ ಪರ್ಸನ್ ಅಂದ ತಕ್ಷಣ ನೀವೇ ಅಂತ ಅನ್ಕೋಬೇಕು ಅಂದ್ರೆ ನೀವೇ ಮೀನ್ಸ್ ಐ ನಾನು ಅಂತ ಐ ಮೈ ಮೈನ್ ನನವು ನನ್ನದು ಮೀ ನಾನು ಅನ್ನುವಂತಹ ಒಂದು ನಿಮಗೇನಾಗ್ಬೇಕು ಒಂದು ಕ್ಲಾರಿಟಿ ಆಗ್ಬೇಕು ಫಸ್ಟ್ ಪರ್ಸನ್ ಅಂದ ತಕ್ಷಣ ನಾವು ಅಂತ ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಅಂತಂದ್ರೇನು ವಿ ಅದು ಅದೇ ಪ್ಲೂರಲ್ ಅಲ್ಲಿ ಏನಾಗುತ್ತೆ ವಿ ಅಸ್ ನಮಗೆ ಅವರ್ ನಮ್ಮ ಅನ್ನುವಂತಹ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ ಸೊ ಸೆಕೆಂಡ್ ಪರ್ಸನ್ ಸಿಂಗುಲರ್ ಅಂದ್ರೆ ಏನಪ್ಪಾ ಸೆಕೆಂಡ್ ಪರ್ಸನ್ ಅಂದ್ರೆ ಬೇರೆ ಇನ್ನೊಬ್ಬ ಸೆಕೆಂಡ್ ಪರ್ಸನ್ ಸೊ ಅಂದಾಗ ಯು ಅಂತ ನಿಮ್ಮ ಮುಂದೆ ಇರೋರಿಗೆ ನಾವು ಯು ಅಂತ ಹೇಳಿ ಕರಿತೀವಿ ಸೊ ಫಸ್ಟ್ ನಾವು ಐ ಆದ್ರೆ ಸೆಕೆಂಡ್ ಯು ಓಕೆನಾ ಅದೇ ಪ್ಲೂರಲ್ ಅಲ್ಲೂ ಕೂಡ ಯು ಅಂತಾನೆ ಆಗುತ್ತೆ ನೆಕ್ಸ್ಟ್ ಥರ್ಡ್ ಪರ್ಸನ್ ಅಲ್ಲಿ ಫಸ್ಟ್ ಅಲ್ಲ ಸೆಕೆಂಡ್ ಅಲ್ಲ ಥರ್ಡ್ ಅಂತಂದ್ರೆ ಏನು ನಮ್ಮನ್ನು ಬಿಟ್ಟು ನಮ್ಮ ಮುಂದೆ ಇರೋನ್ ಬಿಟ್ಟು ಇನ್ಯಾರೋ ಬಗ್ಗೆ ಹೇಳ್ತಾ ಇದ್ರೋಗ ಅಂದ್ರೆ ಅವಾಗ ನಾವೇನ್ತೀವಿ ಅವನು ಅವಳು ಅದು ಅಂತ ಹೇಳಿ ಯೂಸ್ ಮಾಡ್ತೀವಲ್ಲ ಸೊ ಇವೆಲ್ಲ ಏನು ಥರ್ಡ್ ಪರ್ಸನ್ ಸಿಂಗುಲರ್ಸ್ ಅದೇ ಪ್ಲೂರಲ್ ಆದಾಗ ಅವರು ಅಂತ ಹೇಳಿ ಹೇಳ್ತಾ ಹೋಗ್ತೀವಿ ಸೊ ಇದು ನಿಮಗೆ ಕನ್ಫರ್ಮ್ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಈಗ ನಾವು ಬಿ ಫಾರ್ಮ್ ಅನ್ನ ಪ್ರತಿಯೊಂದನ್ನ ಬಿಡಿಸ್ತಾ ಹೋಗೋಣ ಇಲ್ಲಿ ನೋಡಿ ನಾನು ಏನ್ ಹೇಳಿದೆ ಫಸ್ಟ್ ನಿಮ್ಗೆ ಬಿ ಫಾರ್ಮ್
ಅವು ಏನು ವರ್ಬ್ ಫಾರ್ಮ್ಸ್, ಎಂಥ ವರ್ಬ್ ಫಾರ್ಮ್ಸ್ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿದ್ದೆ ಅಲ್ವಾ. ಹೆಲ್ಪಿಂಗ್ ವರ್ಬ್ಸ್ ಅಂದ್ರೇನು, ಸಹಾಯಕ ಕ್ರಿಯಾಪದಗಳು ಅಂತ ನಾವು ಕರಿತಾ ಹೋಗ್ತೀವಿ ಅಲ್ವಾ. ಸಹಾಯಕ ಕ್ರಿಯಾಪದಗಳು ಹೆಲ್ಪಿಂಗ್ ವರ್ಬ್ಸ್, ಆಲ್ಸೋ ನಾವೇನಂತ ಕರಿತೀವಿ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಸಹಾಯಕ ಕ್ರಿಯಾಪದಗಳನ್ನ ಹೆಲ್ಪಿಂಗ್ ವರ್ಬ್ಸ್ ಅಂಡ್ ಆಕ್ಸಿಲರಿ ವರ್ಬ್ಸ್ ಎರಡೂ ಕೂಡ ಒಂದೇ ಮೀನಿಂಗ್. ನೆಕ್ಸ್ಟ್ ಆರ್, ಅವುಗಳನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಆರ್ ಯೂಸ್ಡ್ ವಿತ್ ದ ಮೇನ್ ವರ್ಬ್, ಅಂದ್ರೆ ಮೇನ್ ವರ್ಬ್ ಜೊತೆಗೇನೆ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಯಾವುದಕ್ಕೆ, ಟು ಫಾರ್ಮ್ ದ ಡಿಫ್ರೆಂಟ್ ಟೆನ್ಸ್, ವಾಯ್ಸ್, ಮೂಡ್ಸ್ ಅಂಡ್ ಆಸ್ಪೆಕ್ಟ್ಸ್. ಅಂದ್ರೆ ಒಂದು ವಾಕ್ಯದ ನಾವು ಮೇನ್ ವರ್ಬಿನ ಜೊತೆಗೆ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತಾ ಹೋದ್ರೆ ಅದು ಏನ್ ಡಿಫ್ರೆನ್ಸ್ ಗಳನ್ನ ತೋರಿಸುತ್ತೆ ಅಂದ್ರೆ, ಒಂದು ಕಾಲಗಳ ಡಿಫ್ರೆನ್ಸ್ ಗಳನ್ನ, ವಿಭಿನ್ನವಾದ ಕಾಲಗಳನ್ನು ರೂಪಿಸುವಂತದ್ದು, ಧ್ವನಿಗಳು ಮತ್ತೆ ವಿಧಾನಗಳನ್ನ ರೂಪಿಸುವಂತದ್ದು. ಅಂದ್ರೆ ಕಾಲಗಳು ಅಂತಂದ್ರೇನು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಈ ತರ ಟೆನ್ಸ್ ಗಳನ್ನ ಹೇಳ್ತದೆ ಯಾವಾಗ ನಾವು ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದಾಗ. ಓಕೆನಾ, ಈವನ್ ಬಿ ಫಾರ್ಮ್ ಆಗಿರ್ಬೋದು, ಹ್ಯಾವ್ ಫಾರ್ಮ್ ಆಗಿರ್ಬೋದು, ಅಥವಾ ಡೂ ಫಾರ್ಮ್ ಆಗಿರ್ಬೋದು. ಸೊ ಇಲ್ಲಿ ನಾವೇನು ಬಿ ಫಾರ್ಮ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಸೊ ಆ ಒಂದು ಫಾರ್ಮ್ ಮೇನ್ ವರ್ಬಿನೊಂದಿಗೆ ಹೆಲ್ಪಿಂಗ್ ವರ್ಬ್ ಅನ್ನು ಯೂಸ್ ಮಾಡಿದಾಗ ಟೆನ್ಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ, ವಾಯ್ಸಸ್ ಮೇಲೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಮೂಡ್ಸ್ ಅಂಡ್ ಆಸ್ಪೆಕ್ಟ್ಸ್ ಡಿಫ್ರೆನ್ಸ್ಗಳು ಆಗ್ತಾ ಹೋಗ್ತವೆ ಎಲ್ಲಿ, ಒಂದು ಸೆಂಟೆನ್ಸ್ ಅಲ್ಲಿ. ಆಲ್ಸೋ ಹೆಲ್ಪ್, ದ ಹೆಲ್ಪ್ ಕನ್ವೆ ದ ಟೈಮ್, ಒಂದು ಟೈಮ್ ಅನ್ನ ಹೇಳುವಂಥದ್ದು, ಅಂದ್ರೆ ಪ್ರೆಸೆಂಟ್ ಆರ್ ಪಾಸ್ಟ್ ಆರ್ ಫ್ಯೂಚರ್, ಈ ತರ ಒಂದು ಟೈಮ್ ಅಂತ ಹೇಳುವಂಥದ್ದು. ಪಾಸಿಬಿಲಿಟಿ, ಆಗಬಹುದು, ಆಗುತ್ತೆ ಅನ್ನುವಂಥ ಒಂದು ಪಾಸಿಬಿಲಿಟಿ, ನೆಸೆಸಿಟಿ ಅಂಡ್ ಎಂಪಸೈಸ್ ಮಾಡುವಂಥದ್ದು ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡೋದ್ರ ಮೂಲಕ. ನೆಕ್ಸ್ಟ್ ಐ ಟೋಲ್ಡ್ ಆಲ್ರೆಡಿ, ದೇರ್ ಆರ್ ಬಿ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್ ಅಂಡ್ ಡೂ ಫಾರ್ಮ್ಸ್. ಓಕೆನಾ, ತ್ರೀ ಟೈಪ್ಸ್ ಆಫ್ ಫಾರ್ಮ್ಸ್, ವರ್ಬ್ ಫಾರ್ಮ್ಸ್ ಅನ್ನ, ಹೆಲ್ಪಿಂಗ್ ವರ್ಬ್ ಫಾರ್ಮ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಇನ್ ದಿಸ್ ಕ್ಲಾಸ್ ವಿ ಆರ್ ಓನ್ಲಿ ಡಿಸ್ಕಸ್ ಅಬೌಟ್ ಬಿ ಫಾರ್ಮ್ಸ್. ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹ್ಯಾವ್ ಫಾರ್ಮ್ ಅಂಡ್ ಡೂ ಫಾರ್ಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸಿ, ಬಿ ಫಾರ್ಮ್ ಅಂತ ಹೇಳಿದೆ ನಾನು ಅಲ್ವಾ. ಬಿ ಫಾರ್ಮ್ ಯಾವ್ಯಾವು, ಯಾಮ್, ಈಸ್, ಆರ್, ವಾಸ್ ಅಂಡ್ ವರ್ ಅಂತ ಹೇಳಿದ್ದೀನಿ ನಿಮಗೆ ಫಸ್ಟೇ. ಸೊ ಇಲ್ಲಿ ನೋಡಿ, ಬಿ ಫಾರ್ಮ್, ಬಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ಸ್ ಇನ್ ಇಂಗ್ಲಿಷ್. ಇಟ್ ಈಸ್ ಯೂಸ್ ಟು ಫಾರ್ಮ್ ದ ಕಂಟಿನ್ಯೂಸ್ ಟೆನ್ಸ್. ಏನನ್ನ ಹೇಳ್ತತಿ, ಪ್ರೆಸೆಂಟ್ ಅಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳುವಂತದ್ದು. ಓಕೆನಾ, ಬಿ ಫಾರ್ಮ್ಸ್ ಎಲ್ಲಿ ಯೂಸ್ ಆಗ್ತಾ ಇರುತ್ತೆ, ಮೇನ್ ಆಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳುವಂತದ್ದು. ಸಿ ಹಿಯರ್, ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವ್ದಾವ್ದಪ್ಪ ಅಂತಂದ್ರೆ ಯಾಮ್, ಈಸ್, ಆರ್ ಪ್ಲಸ್ ING, ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿದೆ. ಅಂದ್ರೆ ಮೇನ್ ವರ್ಬಿಗೆ ING ಫಾರ್ಮ್ ಇದ್ದೇ ಇರುತ್ತೆ. ಯಾಮ್, ಈಸ್, ಆರ್ ಇವು ಏನಪ್ಪಾ ಅಂತಂದ್ರೆ ಬಿ ಫಾರ್ಮ್ ಆಫ್ ವರ್ಬ್. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಇವು ಏನು ಪ್ರೆಸೆಂಟ್ ಅಲ್ಲಾದ್ರೆ ಇವು ಪಾಸ್ಟ್ ಕಂಟಿನ್ಯೂಸ್, ಯಾವುದು ವಾಸ್ ಅಂಡ್ ವರ್ ಅನ್ನುವಂಥದ್ದು ಪ್ಲಸ್ ING, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲೇನಾಗುತ್ತೆ, ಇವಾಗ ಏನಾಯ್ತು, ಟೆನ್ಸ್ ಗೊತ್ತಾಯ್ತು ಅಲ್ವಾ, ವರ್ಬ್ ಟೆನ್ಸ್ ಗೊತ್ತಾಯ್ತು. ಸೊ ಸಿಂಗುಲರ್ ಇದ್ದಾಗ ಯಾವ್ದು ಯೂಸ್ ಮಾಡ್ತೀವಿ, ಪ್ಲೂರಲ್ ಇದ್ದಾಗ ಯಾವ್ದು ಯೂಸ್ ಮಾಡ್ತೀವಿ ಸಬ್ಜೆಕ್ಟ್ ಅಂತಂದ್ರೆ ಫಸ್ಟ್ ಪರ್ಸನ್ ಸಿಂಗುಲರ್ ಯಾವ್ದಂತ ಹೇಳಿದೆ, ಐ ಅನ್ನುವಂಥದ್ದು ಫಸ್ಟ್ ಪರ್ಸನ್ ಸಿಂಗುಲರ್. ಇಲ್ಲಿ ನೋಡಿ ಗೊತ್ತಾಗುತ್ತೆ, ಅಂದ್ರೆ ನಿಮಗೆ ಫಸ್ಟ್ ಹೇಳಿದೆ ನಾನು, ಫಸ್ಟ್ ಪರ್ಸನ್ ಸಿಂಗುಲರ್ ಯಾವುದು, ಐ ಅನ್ನುವಂಥದ್ದು ಫಸ್ಟ್ ಪರ್ಸನ್ ಸಿಂಗುಲರ್. ಇಲ್ಲಿ ನೋಡಿ, ಇಲ್ಲಿದೆ ಫಸ್ಟ್ ಪರ್ಸನ್ ಸಿಂಗುಲರ್. ಒನ್ ಸೆಕೆಂಡ್, ಸಿ, ಫಸ್ಟ್ ಪರ್ಸನ್ ಸಿಂಗುಲರ್ ಯಾವುದು, ಐ ಅನ್ನುವಂಥದ್ದು ಫಸ್ಟ್ ಪರ್ಸನ್ ಸಿಂಗುಲರಾ. ಓಕೆನಾ. ಸೊ ಫಸ್ಟ್ ಪರ್ಸನ್ ಸಿಂಗುಲರ್ ಮುಂದೆ ನಾವು ಏನನ್ನ ಯೂಸ್ ಮಾಡ್ತೀವಿ, ಯಾಮ್ ಅನ್ನುವಂಥದ್ದನ್ನ ಫಸ್ಟ್ ಪರ್ಸನ್ ಸಿಂಗುಲರ್ ಮುಂದೆ ಯೂಸ್ ಮಾಡ್ತೀವಿ. ಅಂಡ್ ಹಿ, ಶಿ, ಇಟ್ ಏನಿದೆ ಅದ್ರ ಮುಂದೆ ಯಾವುದು, ಈಸ್ ಅನ್ನುವಂಥದ್ದನ್ನ ಹಿ, ಶಿ, ಇಟ್ ಮುಂದೆ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಈಸ್ ಅನ್ನುವಂಥದ್ದು ಏನಿದೆ ಬಿ ಫಾರ್ಮ್ ಆಫ್ ವರ್ಬ್, ಇದನ್ನ ನಾವು ಸಿಂಗುಲರ್ ಸಬ್ಜೆಕ್ಟ್ ಮುಂದೆ, ಸಿಂಗುಲರ್ ಸಬ್ಜೆಕ್ಟ್ ಏನಾಗಿರ್ಬೇಕು, ಸಿಂಗುಲರ್ ಆದಾಗ ಮಾತ್ರ ಈಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಆರ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಸಬ್ಜೆಕ್ಟ್ ಏನು ಪ್ಲೂರಲ್ ಆದಾಗ ಮಾತ್ರ ಆರ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಪ್ಲಸ್ ಮೇನ್ ವರ್ಬಿಗೆ ಏನಿರ್ತತಿ, ING ಇರ್ತತಿ. ಇದನ್ನ ನಾವು ಏನಂತವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಏನ್ ಗೊತ್ತಾಯ್ತು ಈಗ, ಯಾಮ್ ಮತ್ತೆ ಈಸ್ ಅನ್ನ, ಯಾಮ್ ಅನ್ನ ಫಸ್ಟ್ ಪರ್ಸನ್ ಸಿಂಗುಲರ್ ಐ ಮುಂದೆನೆ ಮಾತ್ರ ಯೂಸ್ ಮಾಡ್ತೀವಿ. ಈಸ್ ಅನ್ನ ಹಿ, ಶಿ, ಇಟ್, ಆರ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಸಿಂಗುಲರ್ ಮುಂದೆ ಈಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಆರ್ ಅನ್ನ ಪ್ಲೂರಲ್ ಸಬ್ಜೆಕ್ಟ್ ಮುಂದೆ ಯೂಸ್ ಮಾಡ್ತೀವಿ. ಸೊ ಹಾಗೇನೆ ಇನ್ನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ, ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಬಿ ಫಾರ್ಮ್ ವರ್ಬ್ಸ್ ಏನಿದಾವಲ್ಲ, ವಾಸ್ ಮತ್ತೆ ವರ್, ವಾಸ್ ಅನ್ನ ನಾವು ಫಸ್ಟ್ ಪರ್ಸನ್ ಸಿಂಗುಲರ್ ಮುಂದೆ, ವಾಸ್ ಅನ್ನ ನಾವು
ಸಿಂಗುಲರ್ ಸಬ್ಜೆಕ್ಟ್ಗಳ ಮುಂದೆ, ಓಕೆನಾ, ಸಿಂಗುಲರ್ ಸಬ್ಜೆಕ್ಟ್ಗಳ ಮುಂದೆ ವಾಸ್ ಅನ್ನ ಯೂಸ್ ಮಾಡ್ತೀವಿ. ಅದೇ ಸಬ್ಜೆಕ್ಟ್ ಪ್ಲೂರಲ್ ಸಬ್ಜೆಕ್ಟ್ಗಳ ಮುಂದೆ ನಾವು ವರ್ ಅನ್ನ ಯೂಸ್ ಮಾಡ್ತೀವಿ ಪ್ಲಸ್ ING. ಓಕೆನಾ, ಈಸ್ ಇಟ್ ಓವರ್? ದ ನೆಕ್ಸ್ಟ್ ಯಾವ ತರ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡಿ, yam plus ING be form in the present continuous tense. In the present continuous tense, yam is used with the singular verb. yam ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಸಿಂಗುಲರ್ ವರ್ಬ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ನಿಮಗೆ ಫಸ್ಟ್ ಹೇಳಿದ್ದೆ. ಸಿಂಗುಲರ್ ವರ್ಬ್ ಯಾವ್ದದು? ಐ ಅನ್ನುವಂಥದ್ದು ಫಸ್ಟ್ ಪರ್ಸನ್ ಸಿಂಗುಲರ್ ಮುಂದೆ ಮಾತ್ರ ಐ ಯೂಸ್ ಮಾಡೋದು, ಬೇರೆ ಎಲ್ಲಿ ಯೂಸ್ ಮಾಡಲ್ಲ. ಓಕೆನಾ, ಅದು ನಿಮ್ಮ ಮೈಂಡಲ್ಲಿ ಇರಬೇಕು. ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ, ಐ ಆಮ್ ರೀಡಿಂಗ್ ಅ ಬುಕ್. ಐ ಅನ್ನುವಂಥದ್ದು ಏನು? ಫಸ್ಟ್ ಪರ್ಸನ್ ಸಿಂಗುಲರ್. ಯಾಮ್ ಅನ್ನುವಂಥದ್ದು ಬಿ ಫಾರ್ಮ್, ಯಾವುದು? ಬಿ ಫಾರ್ಮ್ ಆಫ್ ವರ್ಬ್. ಓಕೆನಾ, ಯಾಮ್. ರೀಡಿಂಗ್ ಅನ್ನುವಂಥದ್ದು ಮೇನ್ ವರ್ಬ್ ಪ್ಲಸ್ ING, ಯಾಕಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ರೀಡ್ ಪ್ಲಸ್ ING. ಓಕೆ, ರೀಡಿಂಗ್ ಅ ಬುಕ್ ಅಂದ್ರೆ ಐ ಆಮ್ ರೀಡಿಂಗ್ ಅ ಬುಕ್, ನಾನು ಆ ಬುಕ್ ಅನ್ನು ಓದ್ತಾ ಇದ್ದೀನಿ ಅಂತ. ನೆಕ್ಸ್ಟ್, ಐ ಆಮ್ ವಾಚಿಂಗ್ ಎ ಕ್ರಿಕೆಟ್ ಮ್ಯಾಚ್. ಐ ಆಮ್ ವಾಚಿಂಗ್ ಅ ಕ್ರಿಕೆಟ್ ಮ್ಯಾಚ್. ಐ ಆಮ್ ವಾಚಿಂಗ್ ಕ್ರಿಕೆಟ್ ಮ್ಯಾಚ್, ನಾನು ಕ್ರಿಕೆಟ್ ಮ್ಯಾಚ್ ಅನ್ನ ನೋಡ್ತಾ ಇದ್ದೀನಿ. ಐ ಆಮ್ ಈಟಿಂಗ್ ಮೈ ಲಂಚ್. ಐ ಆಮ್ ಕುಕಿಂಗ್ ಬ್ರೇಕ್ಫಾಸ್ಟ್. ಇನ್ನು ಸುಮಾರು ಎಕ್ಸಾಂಪಲ್ಸ್ ಗಳನ್ನ ನಾವು ಕೊಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಪ್ಪ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಯಾಮ್ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಯಾವುದು? ಬಿ ಫಾರ್ಮ್ ಈಸ್. ಈಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಿ ಫಾರ್ಮ್. ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್ ಯೂಸ್ಡ್ ಇನ್ ದ ಸಿಂಗುಲರ್ ಸಬ್ಜೆಕ್ಟ್. ಈಸ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು? ಸಿಂಗುಲರ್ ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಲ್ವಾ? ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ಸಿಂಗುಲರ್ ಸಬ್ಜೆಕ್ಟ್ ಯಾವುದು? ನಾನು ಆಲ್ರೆಡಿ ಹೇಳಿದ್ದೇನೆ, ಸಿಂಗುಲರ್ ಸಬ್ಜೆಕ್ಟ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಇವೆಲ್ಲದರಲ್ಲೂ ಸಿಂಗುಲರ್ ಸಬ್ಜೆಕ್ಟ್ ಏನ್ ಬರ್ತಾವಲ್ಲ ಅವುಗಳ ಮುಂದೆ ನಾವು ಏನ್ ಯೂಸ್ ಮಾಡಬೇಕು? ಈಸ್ ಅನ್ನ ಯೂಸ್ ಮಾಡಬೇಕು. ಯಾವುದು? ಎಕ್ಸೆಪ್ಟ್ ಐ ಅನ್ನುವಂಥದ್ದು ಫಸ್ಟ್ ಪರ್ಸನ್ ಸಿಂಗುಲರ್ ಬಿಟ್ಟು ಬೇರೆ ಎಲ್ಲ ಸಿಂಗುಲರ್ ಸಬ್ಜೆಕ್ಟ್ಗಳ ಮುಂದೆ ಯು ಶುಡ್ ಯೂಸ್ ದ ಈಸ್. ಇಲ್ಲಿ ನೋಡಿ, ಹಿ, ಶಿ, ಇಟ್ ಅಂಡ್ ಎನಿ ಸಿಂಗುಲರ್ ನೌನ್, ಯಾವುದೇ ಸಿಂಗುಲರ್ ನೌನ್ಗಳ ಮುಂದೆ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಹಿ ಈಸ್ ಗೋಯಿಂಗ್ ಟು ಕಾಲೇಜ್. ಹಿ ಈಸ್ ಗೋಯಿಂಗ್ ಟು ಕಾಲೇಜ್. ಹಿ ಅನ್ನುವಂಥದ್ದೇನು? ಇಟ್ ಈಸ್ ಎ ಸಿಂಗುಲರ್ ಸಬ್ಜೆಕ್ಟ್. ಸೊ ಬಿ ಫಾರ್ಮ್, ಸಿಂಗುಲರ್ ಬಿ ಫಾರ್ಮ್ ಅನ್ನು ಯೂಸ್ ಮಾಡಿದ್ವಿ. ಗೋಯಿಂಗ್ ಅನ್ನುವಂಥದ್ದು ದಿಸ್ ಈಸ್ ದ ಮೇನ್ ವರ್ಬ್. ಮೇನ್ ವರ್ಬ್ಗೆ ಸಹಾಯ ಮಾಡುವಂಥದ್ದು ಈಸ್. ಓಕೆನಾ, ಈಸ್. ಅವಾಗ ಏನಾಗುತ್ತೆ ನಮಗೆ? ಈಸ್ ಅನ್ನು ಯೂಸ್ ಮಾಡಿದಾರೆ ಅಂತಂದ್ರೆ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್, ಶಿ ಈಸ್ ವರ್ಕಿಂಗ್ ಆಸ್ ಎ ಟೀಚರ್. ಅವರು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವಳು ಅಂತ. ದ ಬಾಯ್ ಈಸ್ ರೈಟಿಂಗ್ ಹೋಮ್ವರ್ಕ್. ಅವನು ಹುಡುಗ ಏನ್ ಮಾಡ್ತಿದ್ದಾನೆ? ಹೋಮ್ವರ್ಕ್ ಅನ್ನ ಬರಿತಾ ಇದ್ದಾನೆ ಅನ್ನುವಂಥದ್ದು. ನೆಕ್ಸ್ಟ್, ರವಿ ಈಸ್ ರೈಡಿಂಗ್ ಬೈಕ್. ಅಂದ್ರೆ ರವಿ ಏನ್ ಮಾಡ್ತಾ ಇದ್ದಾನೆ? ಬೈಕ್ ಅನ್ನ ಓಡಿಸ್ತಾ ಇದ್ದಾನೆ. ಅಂದ್ರೆ ರೈಡಿಂಗ್ ಅ ಬೈಕ್ ಅಂದ್ರೆ ಇಲ್ಲೇನು? ಸಿಂಗುಲರ್ ಸಬ್ಜೆಕ್ಟ್. ಹಿ, ಶಿ, ಇಟ್ ಬದಲಾಗಿ ಏನ್ ಬಂದಿದೆ? ಇಲ್ಲಿ ಸಿಂಗುಲರ್ ನೌನ್ ಬಂದಿದೆ. ಓಕೆನಾ, ಸಿಂಗುಲರ್ ನೌನ್ಗಳ ಮುಂದೆ ನಾವೇನ್ ಮಾಡ್ಬೇಕು? ಈಸ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಇದ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಆರ್ ಅಲ್ವಾ? ಆರ್ ಅನ್ನುವಂತಹ ಬಿ ಫಾರ್ಮ್. ಬಿ ಫಾರ್ಮ್ ಆರ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದ ಹೆಲ್ಪಿಂಗ್ ವರ್ಬ್ ಆರ್ ಈಸ್ ಯೂಸ್ಡ್ ಇನ್ ದ ಪ್ಲೂರಲ್ ಸಬ್ಜೆಕ್ಟ್. ಆರ್ ಅನ್ನ ನಾವು ಪ್ಲೂರಲ್ ಸಬ್ಜೆಕ್ಟ್ಗಳು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಸಿಂಗುಲರ್ ಅಲ್ಲಿ ಹೆಂಗೆ ನಾವು ಈಸ್ ಅನ್ನ ಯೂಸ್ ಮಾಡಿದ್ವಿ. ಸೊ ಪ್ಲೂರಲ್ ಮುಂದೆ ಆರ್ ಅನ್ನ ಯೂಸ್ ಮಾಡ್ಬೇಕು. ಯಾವುದು? ಯು, ವಿ ಅಂಡ್ ದೇ ಅಂಡ್ ಎನಿ ಪ್ಲೂರಲ್ ಸಬ್ಜೆಕ್ಟ್. ದೇ ಅಂಡ್ ಎನಿ ಪ್ಲೂರಲ್ ಸಬ್ಜೆಕ್ಟ್ಗಳ ಮುಂದೆ ಯು ಶುಡ್ ಯೂಸ್ ದ ಪ್ಲೂರಲ್ ವರ್ಬ್ ಯಾವುದು? ಆರ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಸಿ ಹಿಯರ್, ವಿ ಆರ್ ಗೋಯಿಂಗ್ ಟು ವರ್ಲ್ಡ್ ಟೂರ್. ನಾವು ಏನು ವರ್ಲ್ಡ್ ಟೂರ್ಗೆ ಹೋಗ್ತಾ ಇದ್ದೀವಿ, ವರ್ಲ್ಡ್ ಟೂರ್ ಮಾಡ್ತಾ ಇದ್ದೀವಿ ಅಂತ. ಓಕೆನಾ, ವಿ ಆರ್ ಗೋಯಿಂಗ್ ಟು ವರ್ಲ್ಡ್ ಟೂರ್ ಅಂಡ್ ವಿಶ್ವ ಪರ್ಯಟನೆ ಮಾಡ್ತಾ ಇದ್ದೀವಿ ಅಂತ. ನೆಕ್ಸ್ಟ್, ದ ಸ್ಟೂಡೆಂಟ್ಸ್ ಆರ್ ಅಟೆಂಡಿಂಗ್ ದ ಕ್ಲಾಸ್. ಅಂದ್ರೆ ಇಲ್ಲೇನು? ಇದು ಸಬ್ಜೆಕ್ಟ್, ಅದು ಪ್ಲೂರಲ್ ಸಬ್ಜೆಕ್ಟ್ ಅಂಡ್ ವರ್ಬ್ ಏನಾಗಿದೆ? ಬಿ ಫಾರ್ಮ್, ಪ್ಲೂರಲ್ ಬಿ ಫಾರ್ಮ್ ಆಗಿದೆ. ಬಿ ಫಾರ್ಮ್ ಪ್ಲೂರಲ್ ಆಗಿರುವಂಥದ್ದು. ನೆಕ್ಸ್ಟ್, ಅಟೆಂಡಿಂಗ್ ಅನ್ನುವಂಥದ್ದು ದಿಸ್ ಇಸ್ ದ ಮೇನ್ ವರ್ಬ್ ಪ್ಲಸ್ ING ಕ್ಲಾಸ್. ನೆಕ್ಸ್ಟ್, ದೇ ಆರ್ ಲೂಸಿಂಗ್ ಫುಟ್ಬಾಲ್ ಮ್ಯಾಚ್ ಅಂಡ್ ಯು ಆರ್ ಗೋಯಿಂಗ್ ಟು ಮೀಟ್ ಪ್ರಿನ್ಸಿಪಾಲ್. ಇವು ಅನ್ನೋದೇನು? ಇವೇನಿದಾವಲ್ಲ, ವಿ, ದೇ, ಯು ಮತ್ತೆ ಸ್ಟೂಡೆಂಟ್ಸ್ ಇವೆಲ್ಲ ಏನಪ್ಪಾ ಅಂತಂದ್ರೆ ಪ್ಲೂರಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ವರ್ಬ್ ಕೂಡ ಏನಾಗ್ತಾ ಹೋಗಿದೆ? ಇಲ್ಲಿ ಪ್ಲೂರಲ್ ಆಗ್ತಾ ಹೋಗಿದೆ. ಹಾಗೆ ಮೇನ್ ವರ್ಬ್ಗೆ ನಾವೇನು? ING ಅನ್ನ ಹಚ್ಚಿದೀವಿ ಅಲ್ವಾ? ಇಲ್ಲಿದೆ ನೋಡಿ. ನೆಕ್ಸ್ಟ್ ಯಾವುದು? ಇವಾಗ ನಾವು ಪ್ರೆಸೆಂಟ್ ಅಲ್ಲಿ ನೋಡಿದ್ವಿ. ಯಾವುದು? ಪ್ರೆಸೆಂಟ್ ಕಂಟಿನ್ಯೂಸ್ ನೋಡಿದ್ವಿ. ನೆಕ್ಸ್ಟ್ ಇಂದ ಪಾಸ್ಟ್ ಕಂಟಿನ್ಯೂಸ್ ನೋಡೋಣ. ಪಾಸ್ಟ್ ಬಿ ಫಾರ್ಮ್
ವಾಸ್ ಮತ್ತೆ ವರ್ ಅನ್ನ ನಾವು ಪಾಸ್ಟ್ ಬಿ ಫಾರ್ಮ್ ಅಲ್ಲಿ ನೋಡ್ತೀವಿ. ಬಿ ಫಾರ್ಮ್ ವಾಸ್ ಇನ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ವಾಸ್ ಈಸ್ ಯೂಸ್ಡ್ ವಿತ್ ದ ಸಿಂಗುಲರ್ ಸಬ್ಜೆಕ್ಟ್. ಎಲ್ಲಿ ಸಿಂಗುಲರ್ ಸಬ್ಜೆಕ್ಟ್ ಅಲ್ಲಿ ನಾವು ವಾಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವುದು? ಐ, ಹಿ, ಶಿ, ಇಟ್ ಆರ್ ಎನಿ ಸಿಂಗುಲರ್ ನೌನ್. ಇಲ್ಲಿ ಹಿ, ಶಿ, ಇಟ್ ಗಳ ಮುಂದೆ ಮತ್ತೆ ಎನಿ ಸಿಂಗುಲರ್ ನೌನ್ ಗಳ ಮುಂದೆ ನಾವೇನ್ ಯೂಸ್ ಮಾಡ್ತೀವಿ? ಯಾವುದು? ಪಾಸ್ಟ್ ಅಲ್ಲಿ ಯೂಸ್ ಮಾಡುವಂತ ಬಿ ಫಾರ್ಮ್ ಯಾವುದು? ವಾಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸಿ ಹಿಯರ್, ಐ ವಾಸ್, ಒನ್ ಸೆಕೆಂಡ್, ಐ ವಾಸ್ ರೀಡಿಂಗ್ ಅ ಬುಕ್ ಎಸ್ಟರ್ಡೇ. ಅಂದ್ರೆ ಐ ಅನ್ನುವಂಥದ್ದು ಏನಿದೆ ಫಸ್ಟ್ ಪರ್ಸನ್ ಸಿಂಗುಲರ್ ಮುಂದೆ ವಾಸ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ಅಂಡ್ ವಾಸ್ ಅನ್ನುವಂಥದ್ದು ಬಿ ಫಾರ್ಮ್ ಆಫ್ ವರ್ಬ್ ಅಂಡ್ ರೀಡಿಂಗ್ ಇಟ್ ಈಸ್ ಎ ಮೇನ್ ವರ್ಬ್ ಪ್ಲಸ್ ಐ ಎನ್ ಜಿ. ಅ ಬುಕ್ ಎಸ್ಟರ್ಡೇ, ಅವನೇನ್ ಮಾಡ್ತಾ ಇದ್ದಾನೆ? ನಾನೇನ್ ಮಾಡ್ತಾ ಇದ್ದೀನಿ? ಎಸ್ಟರ್ಡೇ ಬುಕ್ ಅನ್ನ ಓದ್ತಾ ಇದ್ದೀನಿ ಅಂತ. ಓಕೆನಾ? ಓದ್ತಾ ಇದ್ದೆ ಅಂದ್ರೆ ಅದು ಏನು ಕಂಟಿನ್ಯೂಸ್ ಅಲ್ಲಿ ಇದೆ. ನೆಕ್ಸ್ಟ್, ಎಸ್ಟರ್ಡೇ ಹಿ ವಾಸ್ ಪ್ರಿಪೇರಿಂಗ್ ಫುಡ್ ಫಾರ್ ಮೀ. ನನಗೆ ಎಸ್ಟರ್ಡೇ, ಅವನು ಎಸ್ಟರ್ಡೇ ನನಗೆ ಏನ್ ಮಾಡ್ತಾನೆ? ನಿನ್ನೆ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದ. ಓಕೆನಾ? ಇದೇನು? ಪಾಸ್ಟ್ ಕಂಟಿನ್ಯೂಸ್. ನೆಕ್ಸ್ಟ್, ಹಿ ವಾಸ್ ಸ್ಟಡಿಯಿಂಗ್ ಸಿನ್ಸ್ ಮಾರ್ನಿಂಗ್. ಏನು? ಮಾರ್ನಿಂಗ್ ಇಂದ ಅವನು ಸ್ಟಡಿ ಮಾಡ್ತಾ ಇದ್ದಾನೆ ಅಂತ. ಅಂದ್ರೆ ಹಿ ಅನ್ನುವಂಥದ್ದೇನು ಇಲ್ಲಿ ಸಿಂಗುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ವರ್ಬ್ ವಾಸ್ ಅನ್ನ ನಾವು ಸಿಂಗುಲರ್ ಸಬ್ಜೆಕ್ಟ್ ಮುಂದೆನೆ, ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವಾಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಅಂಡ್ ಸ್ಟಡಿಯಿಂಗ್ ಅನ್ನುವಂಥದ್ದು ಮೇನ್ ವರ್ಬ್ ಪ್ಲಸ್ ಐ ಎನ್ ಜಿ, ಯಾಕಂದ್ರೆ ಕಂಟಿನ್ಯೂಸ್ ಆಗಿರೋದ್ರಿಂದ. ನೆಕ್ಸ್ಟ್, ಶಿ ವಾಸ್ ಗೋಯಿಂಗ್ ಟು ಲೈಬ್ರರಿ ಅಂಡ್ ಕಿರಣ್ ವಾಸ್ ಪ್ರಾಕ್ಟಿಸಿಂಗ್ ಗಿಟಾರ್ ಫ್ರಮ್ ಚೈಲ್ಡ್ಹುಡ್. ಹಿಸ್ ಚೈಲ್ಡ್ ಅಂದ್ರೆ ಇಲ್ಲೇನು ಕಿರಣ್ ಅನ್ನುವಂಥದ್ದೇನು ಇಟ್ ಈಸ್ ಎ ಸಿಂಗುಲರ್ ನೌನ್. ಓಕೆನಾ? ಸಿಂಗುಲರ್ ನೌನ್ ಬಂದಾಗ ಕೂಡ ನಾವು ವಾಸ್ ಅಂದ್ರೆ ಸಿಂಗುಲರ್ ಸಬ್ಜೆಕ್ಟ್ ಅಂತಾನೆ ಕನ್ಸಿಡರ್ ಆಗುತ್ತಲ್ವಾ. ಸೊ ವರ್ಬ್ ಮಸ್ಟ್ ಬಿ ಸಿಂಗುಲರ್. ಅದು ಯಾವುದು? ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ವಾಸ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಪ್ರಾಕ್ಟೀಸಿಂಗ್ ಅಂತಂದ್ರೆ ಏನಿಲ್ಲಿ ವರ್ಬ್, ಮೇನ್ ವರ್ಬ್. ಓಕೆನಾ? ಪ್ರಾಕ್ಟೀಸಿಂಗ್ ಗಿಟಾರ್ ಫ್ರಮ್ ಹಿಸ್ ಚೈಲ್ಡ್ಹುಡ್ ಇಂದಾನೆ ಅವನು ಏನ್ ಮಾಡ್ತಾ ಇದ್ದಾನೆ? ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಇದು ಎಲ್ಲಪ್ಪ ಅಂತಂದ್ರೆ ಮೇನ್ ಆಗಿ ಇದು ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸಿಂಗುಲರ್ ಸಬ್ಜೆಕ್ಟ್ಗಳ ಮುಂದೆ ವಾಸ್. ದ ನೆಕ್ಸ್ಟ್ ಒನ್ ಯಾವುದು? ಪ್ಲೂರಲ್ ಸಬ್ಜೆಕ್ಟ್ಗಳು. ಈಗ ಸಿಂಗುಲರ್ ಸಬ್ಜೆಕ್ಟ್ ಅನ್ನ ನೋಡಿದ್ವಿ. ಸೊ ಪ್ಲೂರಲ್ ಸಬ್ಜೆಕ್ಟ್ಗಳನ್ನ ನೋಡ್ತಾ ಹೋಗೋಣ. ಯಾವ್ದಪ್ಪ ಅಂದ್ರೆ ಬಿ ಫಾರ್ಮ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ಓಕೆ, ಸಿ ಹಿಯರ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದ ಹೆಲ್ಪಿಂಗ್ ವರ್ಬ್ ವರ್ ಏನಿದೆ ಅಲ್ಲ, ಹೆಲ್ಪಿಂಗ್ ವರ್ಬ್ ವರ್ ಈಸ್ ಯೂಸ್ಡ್ ಇನ್ ದ ಪ್ಲೂರಲ್ ಸಬ್ಜೆಕ್ಟ್. ಎಲ್ಲಿ ಯೂಸ್ ಮಾಡಬೇಕು? ಪ್ಲೂರಲ್ ಸಬ್ಜೆಕ್ಟ್ಗಳ ಮುಂದೆ ನಾವು ವರ್ ಅನ್ನ ಯೂಸ್ ಮಾಡಬೇಕು. ಯಾವುದು? ಯು, ವಿ, ದೇ ಆರ್ ಎನಿ ಪ್ಲೂರಲ್ ನಮ್ಸ್. ಯಾವುದು? ಯು, ವಿ, ದೇ ಅನ್ನುವಂಥದ್ದು ಏನವು? ಪ್ಲೂರಲ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಪ್ಲೂರಲ್. ಓಕೆನಾ? ಪ್ಲೂರಲ್ ಆಗಿರೋದ್ರಿಂದ ಪ್ಲಸ್ ಯಾವುದೇ ಪ್ಲೂರಲ್ ನೌನ್ ಇತ್ತಂದ್ರೂ ಕೂಡ ಯು ಶುಡ್ ಯೂಸ್ ಯಾವ ಟೆನ್ಸ್ ಅಲ್ಲಿ? ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ವರ್ ಅನ್ನ ಹಚ್ಚಬೇಕು. ವರ್ಬ್, ಹೆಲ್ಪಿಂಗ್ ವರ್ಬ್ ವರ್ ಅನ್ನ ಯೂಸ್ ಮಾಡಬೇಕು. ಸಿ ಹಿಯರ್, ಇಲ್ಲಿ ನೋಡಿ, ದೇ ವರ್ ಹೆಲ್ಪಿಂಗ್ ಈಚ್ ಅದರ್ ಫಾರ್ ಗ್ರೂಪ್ ಡಿಸ್ಕಷನ್. ಅಂದ್ರೇನು? ದೇ ಅನ್ನುವಂಥದ್ದೇನು? ಪ್ಲೂರಲ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಏನಾಗಿದೆ? ಪ್ಲೂರಲ್ ಆಗಿರೋದ್ರಿಂದ ವರ್ಬ್ ಏನಾಗಿದೆ? ಪ್ಲೂರಲ್ ಆಗಿದೆ ಅಲ್ವಾ? ವರ್ ಅನ್ನುವುದನ್ನು ಯಾವಾಗ ಯೂಸ್ ಮಾಡ್ತೀವಿ? ಬಿ ಫಾರ್ಮ್ ಆಫ್ ವರ್ಬ್ ಪ್ಲೂರಲ್ ವರ್ಬ್ ಇರೋದ್ರಿಂದ. ಸೊ ಪ್ಲೂರಲ್ ಸಬ್ಜೆಕ್ಟ್ ಇರೋದ್ರಿಂದ ವರ್ಬ್ ಕೂಡ ಪ್ಲೂರಲ್ ಅನ್ನ ಯೂಸ್ ಮಾಡಿದೀವಿ. ಹೆಲ್ಪಿಂಗ್ ಅನ್ನುವಂಥದ್ದು ಮೇನ್ ವರ್ಬ್. ಓಕೆನಾ? ಹೆಲ್ಪಿಂಗ್ ಅನ್ನುವಂಥದ್ದು ಮೇನ್ ವರ್ಬ್. ಈಚ್ ಅದರ್ ಫಾರ್ ಗ್ರೂಪ್ ಡಿಸ್ಕಷನ್, ದಿಸ್ ಈಸ್ ದ ಆಬ್ಜೆಕ್ಟ್ ಆಫ್ ದಿಸ್ ಸೆಂಟೆನ್ಸ್. ನೆಕ್ಸ್ಟ್, ವಿ ವರ್ ವಿ ಅನ್ನುವಂಥದ್ದು ಏನಿದು? ಆರ್ ಅಂತ ಯೂಸ್ ಮಾಡೋದು ಯಾವಾಗ? ಇಲ್ಲಿ ಟೆನ್ಸು ಪ್ರೆಸೆಂಟ್ ಇದ್ದಾಗ, ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಆರ್ ಅನ್ನ ಯೂಸ್ ಮಾಡ್ತೀವಿ. ಅದೇ ಇಲ್ಲಿ ಏನ್ ಹೇಳ್ತಾ ಇರೋದು? ಪಾಸ್ಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ವರ್ಬ್ ಏನಿದೆ ಪ್ಲೂರಲ್ ಇರೋದ್ರಿಂದ ವರ್ ಅನ್ನ ಯೂಸ್ ಮಾಡಿದೀವಿ. ಅಂಡ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಲಾಸ್ಟ್ ವೀಕ್ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಏನಾಗಿದೆ ನಾವು ಆ ಒಂದು ಪ್ರಾಜೆಕ್ಟ್ ಅನ್ನ ಲಾಸ್ಟ್ ವೀಕ್ ಅಲ್ಲೇ ಕಂಪ್ಲೀಟ್ ಮಾಡಿದೀವಿ ಅಂತ ಹೇಳುವಂಥದ್ದು. ನೆಕ್ಸ್ಟ್, ಸ್ಟೂಡೆಂಟ್ಸ್ ವರ್ ಲಾಫಿಂಗ್. ಓಕೆ, ಸ್ಟೂಡೆಂಟ್ಸ್ ವರ್ ಲಾಫಿಂಗ್ ವೆನ್ ಐ ವಿಸಿಟ್ ದ ಕ್ಲಾಸ್. ಅಂದ್ರೆ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಏನಿದು ಪ್ಲೂರಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ವರ್ಬ್ ಏನು? ಪ್ಲೂರಲ್ ವರ್ಬ್. ಯಾಕಂದ್ರೆ ಹಿಂದೆ ನಡೆದಿರುವಂತ ಕ್ಲಾಸ್ ಬಗ್ಗೆ ಅವರು ಒಂದು ರಿಮೈಂಡ್ ಮಾಡ್ಕೊಂಡು ಏನ್ ಮಾಡ್ತಾ ಹೋಗ್ತಾರೆ? ಲಾಫ್ ಮಾಡ್ತಾ ಇರ್ತಾರೆ. ಸೊ ಸ್ಟೂಡೆಂಟ್ಸ್ ವರ್ ಲಾಫಿಂಗ್ ವೆನ್ ಐ ವಿಸಿಟ್ ದ ಕ್ಲಾಸ್. ಓಕೆನಾ? ದಿಸ್ ಈಸ್ ಯಾವ್ದಾವ್ದು ನೋಡಿದ್ವಿ? ಬಿ ಫಾರ್ಮ್ ಆಫ್ ವರ್ಬ್ ಯಾವುದು? ಯಾಮ್, ಈಸ್, ಆರ್ ಅಂಡ್
ಯಾಮ್ ಈಸ್ ಆರ್ ವಾಸ್ ಅಂಡ್ ವರ್ಬ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವ್ಯಾವ ಬರ್ತವೆ ಅಂತ ನೋಡಿದ್ವಿ, ಅಂಡ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವ ಬರ್ತವೆ ಅಂತ ಹೇಳಿ ಎರಡನ್ನ ನೋಡಿದ್ವಿ. ಐ ಹೋಪ್ ಈ ಒಂದು ಕ್ಲಾಸ್ ನಿಮ್ಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾವುದು ಬಿ ಫಾರ್ಮ್ಸ್. ಇಲ್ಲಿ ನೋಡಿ ಸಬ್ಜೆಕ್ಟ್ ಒಂದ್ ಸೆಕೆಂಡ್, ಸಬ್ಜೆಕ್ಟ್ ಮತ್ತೆ ಯಾವ ಸಬ್ಜೆಕ್ಟ್ ಬಂದಾಗ ಪ್ರೆಸೆಂಟ್ ಅಲ್ಲಿ ಯಾವ್ದು ಯೂಸ್ ಮಾಡಬೇಕು, ಪಾಸ್ಟ್ ಅಲ್ಲಿ ಯಾವ್ದು ಯೂಸ್ ಮಾಡ್ಬೇಕಂತ ಒಂದು ಲೈಟ್ ಒಂದು ಫ್ರೇಮ್ ವರ್ಕ್ ಮಾಡಿದೀನಿ. ಇಲ್ಲಿ ನೋಡಿ ಸಬ್ಜೆಕ್ಟ್ ಯಾವುದು ಐ, ಇದೇನು ಫಸ್ಟ್ ಪರ್ಸನ್ ಸಿಂಗುಲರ್. ಐ ಬಂದಾಗ ಯಾವಾಗ್ಲೂ ಪ್ರೆಸೆಂಟ್ ಅಲ್ಲಿ ಯಾಮ್ ಇರ್ತತಿ, ಅದೇ ಪಾಸ್ಟ್ ಅಲ್ಲಿ ವಾಸ್ ಇರ್ತತಿ. ಸೊ ಇಲ್ಲೇನು ವಿ ಯು ದೇ ಇವೇನಂದ್ರೆ ಪ್ಲೂರಲ್ ಸಬ್ಜೆಕ್ಟ್. ಓಕೆನಾ, ಪ್ಲೂರಲ್ ಸಬ್ಜೆಕ್ಟ್ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆರ್ ಬಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ವರ್. ಓಕೆನಾ. ನೆಕ್ಸ್ಟ್ ಹಿ ಶಿ ಇಟ್ ಅನ್ನುವಂಥದ್ದು ಥರ್ಡ್ ಪರ್ಸನ್ ಸಿಂಗುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ವರ್ಬ್ ಕೂಡ ಪ್ರೆಸೆಂಟ್ ಅಲ್ಲಿ ಸಿಂಗುಲರ್ ಈಸ್ ಆಗ್ತತಿ, ಅದೇ ಪಾಸ್ಟ್ ಅಲ್ಲಿ ಏನಾಗುತ್ತೆ ವಾಸ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗಲೇ ಎಲ್ಲ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ಬಿ ಫಾರ್ಮ್ ಆಫ್ ವರ್ಬ್ ಯಾಮ್ ಈಸ್ ಆರ್ ಮತ್ತೆ ವಾಸ್ ಅಂಡ್ ವರ್ ಅಂದ್ರೆ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ. ಸೊ ಯಾವ ಒಂದು ಸಿಂಗುಲರ್ ಸಬ್ಜೆಕ್ಟ್ ಮುಂದೆ ಸಿಂಗುಲರ್ ವರ್ಬ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಪ್ಲೂರಲ್ ಸಬ್ಜೆಕ್ಟ್ ಮುಂದೆ ಪ್ಲೂರಲ್ ವರ್ಬ್, ಪ್ಲಸ್ ಯಾವ ಹೆಲ್ಪಿಂಗ್ ವರ್ಬ್ಗಳ ಮುಂದೆ ಬಿ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಕೀಪ್ ವಾಚಿಂಗ್ ಅಂಡ್ ಡೋಂಟ್ ಮಿಸ್ ದ ಕಾಮೆಂಟ್ ಇನ್ ಕಮೆಂಟ್ ಬಾಕ್ಸ್. ನಿಮಗೆ ಈ ಒಂದು ಕ್ಲಾಸ್ ಮೇಲೆ ಏನಾದರೂ ಡೌಟ್ಸ್ ಇದ್ರೆ ಯು ಶುಡ್ ಕಮೆಂಟ್. ಥ್ಯಾಂಕ್ ಯು.